ಯಜಮಾನ ಸೀರಿಯಲ್ ಮಾಡಿದಲ್ಲ ಮಧುಶ್ರೀ ಭೈರಪ್ಪ. ಓಕೆ, ಮಧುಶ್ರೀ ಬೈರ ಅವರು ಕೂಡ ಅವರು ಪ್ರಾರಂಭದಲ್ಲಿ influencer. ಇನ್ಫ್ಲುಯೆನ್ಸರ್ ಇಂದಾನೆ ಸ್ಟಾರ್ಟ್ ಮಾಡಿ ಸೀರಿಯಲ್ ಈ ತರ ಎಂಟ್ರಿ ಕೊಟ್ರು. ನನ್ನ ಪ್ರಕಾರ ಮಧುಶ್ರೀ ಭೈರಪ್ಪ ಈ ಸಲ ಸ್ವಲ್ಪ ಹೋಗೋ ಚಾನ್ಸ್ ಜಾಸ್ತಿ ಕಾಡ್ತಿದೆ. ಅಂದ್ರೆ ಯಾಕಂದ್ರೆ ಲಾಸ್ಟ್ ಸೀಸನ್ ಒಳಗ್ ಹೋಗಿ ಬಂದಿದ್ರು ಸೀರಿಯಲ್ ಪ್ರಮೋಷನ್ ಗೋಸ್ಕರ. ಸೊ ಈ ಸಲ ಹೋಗ್ಬಹುದು ಅನ್ನೋ ಒಂದು ಇದಿದೆ. ಸೀರಿಯಲ್ಸ್ ಏನು ಮಾಡ್ತಾ ಇಲ್ಲ ಅವರು ಸದ್ಯದ ಮಟ್ಟಿಗೆ. ಹೌದು, ಮೇ ಬಿ ಹೋಗ್ಬಹುದು ಅಂದ್ರೆ ಈಗ ಎಲ್ಲ ಕೂಡ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಸೀರಿಯಲ್ ಆಗಿರ್ಬೋದು, ಎಲ್ಲ ಕಡೆ ನೇಮ್ ಫೇಮ್ ಬಂದಿದೆ, ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಹಂಗಾಗಿ ಮಧುಶ್ರೀ ಭೈರಪ್ಪ ಅವ್ರನ್ನ ಕಳ್ಸೋ ಚಾನ್ಸಸ್ ಇದೆ. ಓಕೆ, ಹಾಗಾದ್ರೆ ಮತ್ತೊಬ್ರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಹೆಸರು ಪ್ರತಿ ಸೀಸನ್ ಅಲ್ಲೂ ಇವ್ರ ಹೆಸರು ಬರುತ್ತೆ, ಸ್ಯಾಮ್ ಸಮೀರ್ ಅವ್ರ ಹೆಸರು. ಓಕೆ, ಅವರು ಹೋಗಬಹುದಾ? ಯಾಕಂದ್ರೆ ಈಗ ಒಟ್ಟೊಟ್ಟಿಗೆ ವರುಣ್ ಆರಾಧ್ಯ, ಮಧುಶ್ರೀ ಭೈರಪ್ಪ ಮತ್ತೊಬ್ರು ಇನ್ಫ್ಲೂಯೆನ್ಸರ್ ನ ಒಟ್ಟಿಗಂತೂ ಹಾಕಲ್ಲ. ಸೊ ಇವ್ರದ್ದು ಹೇಗನ್ಸುತ್ತೆ? ಅದೇ ನೀವ್ ಹೇಳ್ದಂಗೆ ಒಟ್ಟಿಗೆ ಹಾಕಲ್ಲ, ಬಟ್ ಅವ್ರು ಬರ್ಲಿಲ್ಲ ಅಂದ್ರೆ ಇವ್ರು ಬರ್ಲಿಲ್ಲ ಅಂದ್ರೆ ಇವ್ರ ಆಪ್ಷನ್ ಅನ್ನೋ ತರ ಇಟ್ಕೊಂಡಿರ್ತಾರೆ. ಸ್ಯಾಮ್ ಸಮೀರ್ ಅಷ್ಟೇ ಇವಾಗ ಒಳ್ಳೆ ಟ್ರೆಂಡ್ ಅಲ್ಲಿ ಇದ್ದಾರೆ. ಅವ್ರದ್ದು ಇವಾಗ ಮದ್ವೆ ಅನ್ಸುತ್ತೆ ಇವಾಗ. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಅದೇ ನಾವು ಹೇಳಿರೋ ಹೆಸರುಗಳಲ್ಲಿ ಯಾರಾದ್ರೂ ಒಬ್ರು ಹೋಗೇ ಹೋಗ್ತಾರೆ ಇನ್ಫ್ಲೂಯೆನ್ಸರ್ ಈ ಕ್ಯಾಟಗರಿಲಿ. ಬಟ್ ಸ್ಯಾಮ್ ಸಮೀರ್ ಹೋಗ್ಬೋದು, ಅಷ್ಟೇ ನೇಮು ಇದೆ, ಕ್ರೇಜು ಇದೆ, ಎಲ್ರಿಗೂ ಗೊತ್ತಿರೋ ಅಂತ ಇನ್ಫ್ಲೂಯೆನ್ಸ್ ಅಥವಾ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬ್ಲಾಗ್ಗಳು ತುಂಬಾ ಇಷ್ಟ ಆಗುತ್ತೆ. ಇವನ್ ರಚಿತಾರಾಮ್ ಅವ್ರು ಕೂಡ ಲೈಕ್ ಮಾಡ್ತಿದ್ದಾರೆ, ಸಾಕಷ್ಟು ಸೆಲೆಬ್ರಿಟೀಸ್ ಕೂಡ ಅವ್ರದ್ದು ಬ್ಲಾಗ್ ಅನ್ನ ಇಷ್ಟಪಡ್ತಾರೆ. ಸೊ ಈ ಚಾನ್ಸ್ ಇರ್ಬೋದು, ಹೋಗೋ ಚಾನ್ಸ್ ಇದೆ.